ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ ಪಂದ್ಯ ರಾಂಚಿಯಲ್ಲಿ ನಡೀತಾ ಇದೆ. ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವು ಬಹುತೇಕ ಖಚಿತವಾಗಿದೆ. 3ನೇ ದಿನದಾಟದ ಅಂತ್ಯಕ್ಕೆ ಭಾರತ ವಿಕೆಟ್ ನಷ್ಟ ಇಲ್ಲದೆ 40 ರನ್ ಗಳಿಸಿದ್ದು ಗೆಲುವಿಗೆ 152 ರನ್ಗಳು ಬೇಕಾಗಿದೆ. ಇದಕ್ಕೂ ಮುಂಚೆ ರೋಹಿತ್ ಪಡೆಯ ಸ್ಪಿನ್ನರ್ಗಳ ಮುಂದೆ ಇಂಗ್ಲೆಂಡ್ ಆಟಗಾರರು ಸಂಪೂರ್ಣವಾಗಿ ಮಂಡಿಯೂರಿದ್ರು. ಇಂಗ್ಲೆಂಡ್ನ 2ನೇ ಇನ್ನಿಂಗ್ಸ್ ಕೇವಲ 145 ರನ್ಗಳಿಗೆ ಮುಗಿದೋಯ್ತು. ಇದರ ನಡುವೆ ಇಂಗ್ಲೆಂಡ್ ಬ್ಯಾಟಿಂಗ್ ಮಾಡುವಾಗ ನಡೆದ ಘಟನೆಯ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದರಲ್ಲಿ ರೋಹಿತ್ ಶರ್ಮಾ ಹಾಗೆ ಸರ್ಫರಾಜ್ ಖಾನ್ ನಡುವೆ ಸಣ್ಣ ಮಟ್ಟಿನ ಮಾತಿನ ಚಕಮಕಿ ಕೂಡ ನಡೆದಿದೆ. ಇಂಗ್ಲೆಂಡ್ ಬ್ಯಾಟಿಂಗ್ ಇನ್ನಿಂಗ್ಸ್ನ ಮಧ್ಯದಲ್ಲಿ ನಾಯಕ ರೋಹಿತ್ ಶರ್ಮಾ ಅವರು ಸರ್ಫರಾಜ್ ಖಾನ್ ಅವರನ್ನ ಬ್ಯಾಟ್ಸ್ಮನ್ ಪಕ್ಕದಲ್ಲಿ ಫೀಲ್ಡಿಂಗ್ಗೆ ನಿಲ್ಲಿಸಿದ್ರು. ಆದರೆ ಸರ್ಫರಾಜ್ ಫೀಲ್ಡರ್ ಹೆಲ್ಮೆಟ್ ಅಥವಾ ಯಾವುದೇ ರೀತಿಯ ರಕ್ಷಣಾತ್ಮಕ ಕವಚ ಇಲ್ಲದೆ ಸಿಲ್ಲಿ ಪಾಯಿಂಟ್ಗೆ ಬಂದು ನಿಂತರು. ಇದರಿಂದ ಕೋಪಗೊಂಡ ರೋಹಿತ್ ಶರ್ಮಾ ಸರ್ಫರಾಜ್ ಅವರ ಮೇಲೆ ರೇಗಾಡ್ಬಿಟ್ಟಿದ್ದಾರೆ. ನೀನಿಲ್ಲಿ ಹೀರೋ ಆಗ್ಬೇಕಂತಿಲ್ಲ ಅಂತ ಹೇಳಿ ರಕ್ಷಣಾತ್ಮಕ ಕವಚ ಧರಿಸಬೇಕು ಅಂತ ಹೇಳಿದ್ದಾರೆ. ಇದರ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಕ್ರಿಕೆಟ್ನಲ್ಲಿ ಬಾಲ್ ತಾಗಿ ಸಾವನ್ನಪ್ಪಿದ ಅನೇಕ ಪ್ರಕರಣಗಳನ್ನ ನಾವು ನೋಡಿದೀವಿ. ಈ ರೀತಿ ಯಾವುದೇ ದುರ್ಘಟನೆ ನಡೆಯೋದು ಬೇಡ ಅಂತ ಬ್ಯಾಟ್ಸ್ಮನ್ ಬಳಿ ನಿಂತಿರೋ ಫೀಲ್ಡರ್ ಹೆಲ್ಮೆಟ್ ಹಾಗೆ ಶಿನ್ ಪ್ಯಾಡ್ಗಳನ್ನು ಧರಿಸ್ತಾರೆ. ಇದೇ ಕಾಳಜಿಯಲ್ಲಿ ರೋಹಿತ್ ಅವರು ಸರ್ಫರಾಜ್ಗೆ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರೋಹಿತ್ ನಡೆಗೆ ವ್ಯಾಪಕ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಸ್ಟಂಪ್ ಮೈಕ್ನಲ್ಲಿ ರೋಹಿತ್ ಆಡಿದ ಮಾತು ಸೆರೆಯಾಗಿದೆ. ನಂತರ ಕೆಎಸ್ ಭರತ್ ಹೆಲ್ಮೆಟ್ನೊಂದಿಗೆ ಮೈದಾನಕ್ಕೆ ಬಂದು ಸರ್ಫರಾಜ್ ಖಾನ್ಗೆ ಹೆಲ್ಮೆಟ್ ಕೊಟ್ಟಿದ್ದಾರೆ. ಸದ್ಯ 5 ಪಂದ್ಯಗಳ ಸರಣಿಯಲ್ಲಿ ಆತಿಥೇಯ ತಂಡ 2-1 ಮುನ್ನಡೆ ಸಾಧಿಸಿದ್ದು 4ನೇ ಪಂದ್ಯದಲ್ಲಿ ಗೆದ್ರೆ ಭಾರತ ಈ ಸರಣಿಯನ್ನ ಕೈವಶ ಮಾಡಿಕೊಳ್ಳುತ್ತೆ. 4ನೇ ದಿನದಲ್ಲಿ ಭಾರತ ಗೆಲ್ಲೋ ಫೇವರೇಟ್ ಆಗಿದ್ರೆ ಇತ್ತ ಇಂಗ್ಲೆಂಡ್ ಸರಣಿಯಲ್ಲಿ ಜೀವಂತವಾಗಿರುವುದಕ್ಕೆ ಏಕೈಕ ಮಾರ್ಗ ಗೆಲುವು ಮಾತ್ರ. ಸೊ ಭಾರತ 2012ರಿಂದ ಇಲ್ಲಿ ತನಕ ತವರಿನ ಟೆಸ್ಟ್ ಸರಣಿಯನ್ನ ಕಳೆದುಕೊಂಡಿಲ್ಲ. ಕುತೂಹಲಕಾರಿ ವಿಚಾರ ಅಂದ್ರೆ ತವರಿನಲ್ಲಿ ಭಾರತವನ್ನ ಸೋಲಿಸಿದ ಕೊನೆಯ ತಂಡ ಇಂಗ್ಲೆಂಡ್ ಆಗಿದೆ. ಈಗ ಭಾರತಕ್ಕೆ ಸೇಡು ತೀರಿಸಿಕೊಳ್ಳೋ ಅವಕಾಶ ಕೂಡ ಇದೆ.